ನಿಮ್ಮ ಪ್ರೀತಿಯ ಕಲಾನಿ ಸ್ನೇಹಿತರೆ, ಇತ್ತೀಚೆಗೆ ತುಂಬಾ ಹಬ್ಬಗಳು ತೊಲೇಕಾದಶಿಯಿಂದ ತುಂಬಾ ಹಬ್ಬಗಳು ಬರ್ತಾ ಇದೆ ಅಲ್ವಾ. ಶ್ರಾವಣ ಶನಿವಾರ, ಆಷಾಢ ಮಾಸ, ಆಮೇಲೆ ಗಣೇಶನ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಈ ಥರ ಹಬ್ಬಗಳು. ಸೊ ಎಲ್ಲ ಹಬ್ಬಗಳಲ್ಲೂ, ಎಲ್ಲ ವಿಡಿಯೋಸ್ಗಳಲ್ಲೂ, ಎಲ್ಲ ಮನೆಗಳಲ್ಲೂ, ಕೆಲವ್ರ ಮನೆಗಳಲ್ಲಿ ಗಮನಿಸಿದಾಗ ಸುಮಾರು ತಪ್ಪುಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ, ಒಂದನೇದಾಗಿ ದೀಪ ಅಂದರೆ ತುಂಬ ಮಹತ್ವವಾದದ್ದು. ದೀಪದ ಕೆಳಗಡೆ ಏನಾದರೂ ಇಟ್ಟು ದೀಪವನ್ನು ಇಡಬೇಕು ಒಂದನೇದು. ಅದೇ ದೀಪಗೆ ಪೂಜೆ ಮಾಡಬೇಕು. ಫಸ್ಟು ಅರಿಶಿನ ಕುಂಕುಮ ಇಡಬೇಕು, ಹೂವು ಇಟ್ಟು, ಆಮೇಲೆ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಬೇಕು. ಇನ್ನೂ ಒಂದು ತಪ್ಪು ಏನಂತಂದರೆ, ಆ ದೀಪ ಹಚ್ಚಿದ ಕೊಡಿ ಇರುತ್ತಲ್ವ, ದೀಪದ್ದು ಉರಿಯುವಂಥ ಒಂದು ಫೇಸಿಂಗ್ ಏನಿದೆ ಅದು ದೇವರಿಗೆ ಮುಖ ಮಾಡಿ ಇರಬೇಕು. ಕಾಮಾಕ್ಷಿ ದೀಪ ಮಾತ್ರ ನಮ್ಮನ್ನು ನೋಡೋ ಹಾಗೆ ಇರಬೇಕು ಸ್ನೇಹಿತರೆ, ಆಯಿತಾ. ಮತ್ತು ಅದೊಂದು ವಿಚಾರ. ಮತ್ತೆ ಇನ್ನೂ ಒಂದು ವಿಚಾರ ಅಂತಂದರೆ, ದೇವ್ರ ಮನೆಯಲ್ಲಿ ತಪ್ಪದಿರ ಒಂದು ರಾಗಿ ಚೊಂಬಲ್ಲಿ ಅಥವಾ ರಾಗಿ ಪಾತ್ರೆಯಲ್ಲಿ, ಯಾವುದೋ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ನೀರನ್ನು ತುಂಬಿಸಿ ಇಡಬೇಕು. ಮೊದಲಿಗೆ ದೇವರಿಗೆ ಇಡಬೇಕಾಗಿರೋದು ನಾವು ನೀರನ್ನು ದೇವ್ರ ಮನೆಯಲ್ಲಿ ಕಂಪಲ್ಸರಿ ಇಡಬೇಕು. ಮತ್ತು ಇನ್ನೂ ಒಂದು ವಿಚಾರ ಅಂತಂದರೆ, ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಹಾಗೆಯೇ ದೇವ್ರ ಮನೆಯಲ್ಲಿ ಫಸ್ಟು ನಾವು ಒರೆಸ್ಬೇಕಾದ್ರೆ ದಯವಿಟ್ಟು ಆದಷ್ಟು ಅರಿಶಿನ ಮತ್ತು ನೀರನ್ನು ಹಾಕಿ ಒರೆಸ್ಕೊಳ್ಳಿ ಸ್ನೇಹಿತರೆ. ತುಂಬ ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದು ಕೂಡ, ಆಯಿತಾ. ಇನ್ನೂ ಒಂದು ವಿಚಾರ, ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದೋಗಿರುವಂಥ ಫೋಟೋಗಳು, ಸ್ವಲ್ಪ ಕ್ರ್ಯಾಕ್ ಆಗಿದೆ ಬಿಡು, ಒಂಚೂರು ಡ್ಯಾಮೇಜ್ ಬಿಡು, ಇರಲಿ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ ಅನ್ನೋ ಥರ ಯಾವತ್ತೂ ಇಡಬೇಡಿ ಸ್ನೇಹಿತರೆ. ಇನ್ನೂ ಒಂದು ವಿಚಾರ ಅಂತಂದರೆ, ದೇವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಫೋಟೋಸನ್ನು ಇಡ್ತಾರೆ ಈಗ. ಅಂದರೆ ಚಿಕ್ಕದು ದೊಡ್ಡದು, ಮತ್ತು ಎಲ್ಲೆಲ್ಲಿ ಟ್ರಿಪ್ ಹೋದ್ರೂ ಅಲ್ಲಿಂದೆಲ್ಲ ಒಂದೊಂದು ದೇವರ ಫೋಟೋ ತರೋದು, ದೇವ್ರ ಮನೆ ತುಂಬಿಸ್ಬಿಡೋದು. ಸೊ ಅವನ್ನ ದಯವಿಟ್ಟು ಇಟ್ಕೋಬೇಡಿ. ಎರಡೆರಡು ಫೋಟೋ, ಗಣೇಶ ಫೋಟೋ, ವೆಂಕಟರಮಣ ಸ್ವಾಮಿ ಫೋಟೋ, ಲಕ್ಷ್ಮೀ ಫೋಟೋ, ಮತ್ತೆ ಇರಬಾರ್ದು. ಒಂದೊಂದು ಫೋಟೋನೇ ಇರಬೇಕು. ಲಕ್ಷ್ಮಿ ಅಂದರೆ ಲಕ್ಷ್ಮಿ ಫೋಟೋ ಒಂದು, ವಿಗ್ರಹ ಓಕೆ ಪರವಾಗಿಲ್ಲ, ವಿಗ್ರಹ ಒಂದು, ಫೋಟೋ ಒಂದು ಇರ್ಬೋದು, ತೊಂದರೆ ಇಲ್ಲ. ಬಟ್ ಫೋಟೋಸೇ ಪಕ್ಕ ಎದುರು ಡಬಲ್ ಇರಬಾರ್ದು ಸ್ನೇಹಿತರೆ. ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನೀರಿಗೆ ಬಿಟ್ಬಿಡಿ. ಅದನ್ನು ನೀವೆಲ್ಲೋ ಒಂದು ಮರದ ಕೆಳಗಡೆ ಹಾಕೋದು ಅಥವಾ ಒಂದು ದೇವಸ್ಥಾನದಲ್ಲಿ ಕೊಡೋದು ಅದೆಲ್ಲ ಮಾಡಬೇಡಿ. ಅದೆಲ್ಲ ಅಷ್ಟು ಶ್ರೇಯಸ್ಸಲ್ಲ. ತುಂಬ ಒಳ್ಳೆಯದಂದರೆ ಗಂಗಾ ಜಲಕ್ಕೆ ಬಿಟ್ಬಿಡೋದು ಅತ್ಯುತ್ತಮ ಅಂತ ಹೇಳ್ತೀನಿ. ಸೊ ಇವತ್ತಿಗೆ ನಾವು ಈ ವಿಚಾರಗಳನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.